ಭಾರತದಲ್ಲಿರುವ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ದರ್ಶನಕ್ಕೆ ನಾವು ಹೊರಟು. ಬೆಂಗಳೂರಿಂದ ಕಾಚಿಗೂಡ ಎಕ್ಸ್ಪ್ರೆಸ್ ಟಿಕೆಟ್ ತಗೊಂಡು ಕರ್ನೂಲ್ ತಲುಪೋದಕ್ಕೆ ರಾತ್ರಿ 2 ಗಂಟೆ ಆಗಿತ್ತು. ಅಲ್ಲಿ ರೈಲ್ವೆ ಸ್ಟೇಷನ್ ಇಳ್ಕೊಂಡು ಅಲ್ಲಿಂದ ಒಂದು ಆಟೋ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಸಿಗದಂಥ ಒಂದು ಬಸ್ ಹಿಡ್ಕೊಂಡು ನಾವು ಶ್ರೀಶೈಲಂ ತಲುಪೋಕ್ಕೆ ಬೆಳಗ್ಗೆ ಆಗಿತ್ತು. ಯಾಕಂದರೆ ಕರ್ನೂಲಿಂದ ಶ್ರೀಶೈಲಮು ಸುಮಾರು 150 ಕಿಲೋಮೀಟ್ರ್ ಇತ್ತು. ಈ ಬಸ್ ರೂಟ್ ಹೋಗೋದು ನಾಗಾರ್ಜುನ ಫಾರೆಸ್ಟ್ ಹುಲಿ ರಿಸರ್ವರ್ ಅನ್ನೋ ಒಂದು ದಟ್ಟ ಅರಣ್ಯದಲ್ಲಿ. ಇದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ತುಂಬ ಕರ್ವು ಹಾಗೂ ಘಾಟ್ ಸೆಕ್ಷನ್ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿಗೆ ರೀಚ್ ಆಗಿರೋದಕ್ಕೆ ನಾವು ಬೆಳಗ್ಗೆ 6 ಗಂಟೆ ಆಯಿತು. ತಕ್ಷಣ ಅಲ್ಲೇ ಒಂದು ರೂಮ್ ಮಾಡಿ ಸ್ನಾನ ಮಾಡಿ ಸ್ವಾಮಿ ದರ್ಶನಕ್ಕೆ ಹೋದೋ. ಅದು ಸೇಮ್ ತಿರುಪತಿ ಥರ ಕೇಸ್ ಸಿಸ್ಟಮ್ ಇತ್ತು. ದರ್ಶನ ಮಾಡ್ಕೊಂಡು ಆಚೆ ಬರೋದಕ್ಕೆ ಸುಮಾರು ಒಂದು 2 ಗಂಟೆ 3 ಗಂಟೆ ಆಗಿತ್ತು. ಹಾಗೆ ಆಚೆ ಬಂದ ಮೇಲೆ ಅಲ್ಲಿರೋ ಲೋಕಲ್ ಪ್ಲೇಸ್ ಆಗಿ ಶ್ರೀ ಸಾಕ್ಷಿ ಗಣಪತಿ ಟೆಂಪಲ್ ದೇವಸ್ಥಾನ ನೋಡಿಕೊಂಡು ಹಾಗೆ ಧ್ಯಾನಪೀಠ ಇತ್ತು. ಅದ್ರ ಜೊತೆಗೆ ಶ್ರೀಶೈಲಂ ರಿಸರ್ವರ್ ಬ್ಯಾಕ್ ವಾಟರು ಎಲ್ಲ ನೋಡಿಕೊಂಡು ಹಾಗೆ ಓವರಾಲ್ ಶ್ರೀಶೈಲಂ ಸುತ್ತಾಡಿಕೊಂಡು ಅದರದ್ದು ವ್ಯೂ ಪಾಯಿಂಟು ಸನ್ಸೆಟ್ ಎಲ್ಲ ನೋಡಿಕೊಂಡು ಅದೇ ದಿನ ನಾವು ಸಂಜೆ ಹೊರಟು. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗ ದರ್ಶನ ಮಾಡಿದಂಥ ಒಂದು ಸಣ್ಣ ಅನುಭವ ಆಗಿತ್ತು.